ಪವಿತ್ರ ಗೌಡ, ದರ್ಶನ್ ಎಲ್ಲರೂ ಸೇರ್ಕೊಂಡು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಭಾನುವಾರ ಮಧ್ಯಾಹ್ನದವರೆಗೂ ಕೂಡ ರೇಣುಕಾಸ್ವಾಮಿ ಸಾವನ್ನಪ್ಪಿರುವಂಥ ವಿಚಾರವೇ ಗೊತ್ತಿರಲ್ವಂತೆ. ಆದರೆ ಪವಿತ್ರ ಗೌಡ ಶೆಡ್ಡಿಗೆ ಬಂದಿರ್ತಾರೆ, ಅವರು ಕೂಡ ಹೊಡೆದಿರ್ತಾರೆ, ಅವರ ಚಪ್ಪಲಿಗೂ ಕೂಡ ರಕ್ತದ ಕಲೆ ಅಂಟಿರುತ್ತೆ. ಪೊಲೀಸರಿಗೆ ವಿಚಾರ ಗೊತ್ತಿಲ್ಲ. ಸೊ ಪೊಲೀಸರು ವಿಚಾರಿಸಿದ್ರೆ ಗೊತ್ತಿಲ್ಲ ಅಂತಾನೆ ಹೇಳುವಂತ ದರ್ಶನ್ ಹೇಳಿರ್ತಾರೆ. ಯಾಕೆ ಏನಾಯ್ತು ಅಂತ ಮರುಪ್ರಶ್ನೆಯನ್ನ ಪವಿತ್ರ ಗೌಡ ಮಾಡಿರ್ತಾರೆ. ಏನೂ ಆಗಿಲ್ಲ, ಹೇಳಿದಷ್ಟು ಮಾಡುವಂತ ಕರೆಯನ್ನ ಕಟ್ ಮಾಡಿರ್ತಾರೆ ದರ್ಶನ್ ಕರೆ ಕಟ್ ಮಾಡಿದ ಬಳಿಕ ಪವಿತ್ರ ಗೌಡ ಆತಂಕಕ್ಕೊಳಗಾಗ್ತಾರೆ. ಸ್ವಲ್ಪ ಹೊತ್ತಿನ ಬಳಿಕ ಭಯದಿಂದ ಪವನ್ಗೆ ಕರೆ ಮಾಡಿರ್ತಾರೆ ಪವಿತ್ರ ಗೌಡ. ಆಗ ರೇಣುಕಾಸ್ವಾಮಿಯ ಕೊಲೆಯ ವಿಚಾರವನ್ನ ಪವನ್ ಹೇಳೋದು. ಬಳಿಕ ದರ್ಶನ್ ಸಂಪರ್ಕಕ್ಕೂ ಕೂಡ ಪವಿತ್ರ ಗೌಡ ಭಯಪಟ್ಟಿರ್ತಾರೆ. ದರ್ಶನ್ ಅರೆಸ್ಟ್ ಆಗುವವರೆಗೂ ಕೂಡ ಮೊಬೈಲ್ ಆನ್ನಲ್ಲೇನೆ ಪವಿತ್ರ ಗೌಡ ಇಟ್ಕೊಂಡಿದ್ದಿದ್ರು. ಸೊ ಹಾಗಾಗಿ ಅಲ್ಲಿಯವರೆಗೂ ಯಾವ ವಿಚಾರಗಳು ಕೂಡ ಗೊತ್ತಿರೋದಿಲ್ಲ. ಶೆಡ್ಡಿಗೆ ಹೋಗ್ತಾರೆ, ಚಪ್ಪಲಿಂದ ಹೊಡಿತಾರೆ, ಅದೆಲ್ಲ ಆದ ನಂತರ ಹಲ್ಲೆ ಎಲ್ಲ ಮಾಡೋವರೆಗೂ ಕೂಡ ಅಲ್ಲೇ ಇರ್ತಾರೆ. ಆಮೇಲೆ ವಾಪಸ್ ಬಂದ ನಂತರ ಒಂದು ಸಾವನ್ನಪ್ಪಿರುವಂಥ ವಿಚಾರ ಗೊತ್ತಿರೋದಿಲ್ಲ. ದರ್ಶನಿಗೆ ಮಾತ್ರ ಗೊತ್ತಿರುತ್ತೆ. ಪ್ರದರ್ಶ್ ಜೊತೆಗೆಲ್ಲ ಮೀಟಿಂಗ್ ಮಾಡ್ತಾರೆ, ಆಮೇಲೆ ಶವವನ್ನು ಎಲ್ಲೋ ಬಿಸಾಕುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಬೆಳವಣಿಗೆಗಳಾಗುತ್ತೆ. ಆದರೆ ಪವಿತ್ರ ಗೌಡಗೆ ಮಾತ್ರ ಈ ವಿಚಾರವನ್ನು ಹೇಳಿರೋದಿಲ್ಲ. ಓನ್ಲಿ ದರ್ಶನಿಗೆ ಮಾತ್ರ ಗೊತ್ತಿರುತ್ತೆ. ಭಾನುವಾರ ಮಧ್ಯಾಹ್ನ ಮಾತ್ರ ಪವಿತ್ರ ಗೌಡಗೆ ಫೋನ್ ಮಾಡಿ ಪೊಲೀಸರೇನಾದರೂ ವಿಚಾರಿಸಿದರೆ ಗೊತ್ತಿಲ್ಲ ಅಂತ ಹೇಳು ಅಷ್ಟೇ ಅನ್ನುವಂಥ ಮಾತನ್ನು ಹೇಳ್ತಾರೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಸಂಪರ್ಕದಲ್ಲಿದ್ದಾರೆ, ನರಸಿಂಹಮೂರ್ತಿ ಹಾಗೂ ಉಮೇಶ್. ಇಬ್ಬರು ಕೂಡ ಕ್ರೈಮ್ ಬ್ಯೂರೋಯಿಂದ. ಮೊದಲನೇದಾಗಿ ನರಸಿಂಹಮೂರ್ತಿ, ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ಚಾಟಿಂಗ್ ವಿಚಾರದಲ್ಲಿ ದರ್ಶನ್ಗೆ ಕೋಪ ಬರುತ್ತೆ. ಅವ್ರನ್ನ ಕರೆಸ್ಕೊಳ್ತಾರೆ, ಶೆಡ್ನಲ್ಲಿ ಕರೆಸ್ಬಿಟ್ಟು ರೇಣುಕಾಸ್ವಾಮಿನ ಕೊಲ್ತಾರೆ. ಆಗ ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹೊಡೆದಿರುವಂಥ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಬಟ್ ಕೊಲೆ ಆಗಿರುವಂಥ ವಿಚಾರ ಪವಿತ್ರ ಗೌಡಗೆ ಹೇಗೆ ಗೊತ್ತಿರೋದಿಲ್ಲ? ಅರುಣ, ಪವಿತ್ರ ಗೌಡಳಿಗೆ ರೇಣುಕಾಸ್ವಾಮಿ ಕೊಲೆ ಆಗಿರೋ ವಿಚಾರ ಗೊತ್ತಾಗಿದ್ದೆ ಭಾನುವಾರ ಮಧ್ಯಾಹ್ನದ ನಂತರ, ಅಂದರೆ ಜೂನ್ 9ನೇ ತಾರೀಕು. ಈಕೆ ಜೂನ್ 8ನೇ ತಾರೀಕು ದರ್ಶನ್ ಜೊತೆ ಶೆಡ್ಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಈಕೆಯು ಕೂಡ ಚಪ್ಪಲಿಯಿಂದ ಹಲ್ಲೆಯನ್ನು ನಡೆಸಿರ್ತಾರೆ. ಅದಾದ ಬಳಿಕ ದರ್ಶನ್ ಕೂಡ ಹಲ್ಲೆಯನ್ನು ನಡೆಸಿರ್ತಾರೆ. ಆ ಬಳಿಕ ಹಲ್ಲೆ ನಡೆಸಿದಂತಹ ಬಳಿಕ ಪವಿತ್ರಳನ್ನು ಅವರ ಮನೆಗೆ ಬಿಡುವ ಕೆಲಸವನ್ನು ದರ್ಶನ್ ಮಾಡಿರ್ತಾರೆ. ಭಾನುವಾರ ಮಧ್ಯಾಹ್ನ ದರ್ಶನ್ನಿಂದ ಪವಿತ್ರ ಗೌಡಳಿಗೆ ಒಂದು ಕರೆ ಬರುತ್ತೆ. ಆ ಕರೆಯಲ್ಲಿ ಪೊಲೀಸರೇನಾದರೂ ಬಂದರೆ ಅವರೇನಾದರೂ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಫೋನ್ನಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಾಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಏನು ಹೇಳ್ತೀನೋ ಅಷ್ಟು ಕೇಳು, ಅಷ್ಟು ಮಾಡು ಅನ್ನೋ ಮಟ್ಟಿಗೆ ಹೇಳಿ ದರ್ಶನ್ ಕರೆಯನ್ನು ಕಟ್ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಆತಂಕದಲ್ಲಿ ಏನಾಯಿತು ಅನ್ನೋ ನಿಟ್ಟಿನಲ್ಲಿ ಪವಿತ್ರ ಗೌಡ ಈ ಪವನ್ಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದಾಗ ಇಲ್ಲ, ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಪವನ್ ಹೇಳ್ತಾನೆ. ಆಗ ಈಕೆಗೆ ರೇಣುಕಾಸ್ವಾಮಿ ಸತ್ತಿರೋ ವಿಚಾರ ತಿಳಿಯುತ್ತೆ. ಅದಾದ ಬಳಿಕ ಈಕೆಯು ಕೂಡ ಎಲ್ಲೋ ಒಂದು ಕಡೆ ಆತಂಕ ಭಯದಲ್ಲೇ ಇರ್ತಾರೆ. ದರ್ಶನ್ ಅರೆಸ್ಟ್ ಆದಂತಹ ಬಳಿಕ ಈಕೆ ಅಲ್ಲಿಯವರೆಗೂ ಕೂಡ ತನ್ನ ಮೊಬೈಲನ್ನು ಆನ್ನಲ್ಲೇ ಇಟ್ಕೊಂಡಿರ್ತಾರೆ. ಅದಾದ ಬಳಿಕ ಒಂದು ಅರ್ಧ ಗಂಟೆಯಲ್ಲಿ ಈಕೆಯನ್ನು ಕೂಡ ಅರೆಸ್ಟ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿರ್ತಾರೆ. ಅವರು